ಸಾಲಕ್ಕಾಗಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ. ಖಜಾನೆಯಲ್ಲಿ ಹಣ ಇಲ್ಲದೆ ಪಾಕ್ ಬರ್ಬಾದಾಗಿ ಹೋಗಿದೆ. ಸಾಲ ಕೊಡಿ ಅಂತ ಹೇಳಿ ದುಂಬಾಲು ಬಿದ್ದಿದೆ ಪಾಕಿಸ್ತಾನ. ಅಂತಾರಾಷ್ಟ್ರೀಯ ಪಾಲುದಾರರಿಗೆ ದುಂಬಾಲು ಬಿದ್ದಿದ್ರೆ ಒಂದ್ ಕಡೆ ಉಲ್ಬಣಗೊಳ್ತಾ ಇದೆ. ಯುದ್ಧದಲ್ಲಿ ಕಂಗಾಲಾಗಿದೆ ಷೇರು ಮಾರುಕಟ್ಟೆಗಳು. ಕುಸಿತದಿಂದ ಪಾಪಿಗೆ ದೊಡ್ಡ ತಲೆನೋವಾಗಿದೆ. ಖಜಾನೆಯಲ್ಲಿ ಹಣ ಇಲ್ಲದೆ ಪಾಕ್ ಬರ್ಬಾದಾಗಿದೆ. ಸಾಲ ಕೊಡಿ ಅಂತ ಹೇಳಿ ಪಾಕಿಸ್ತಾನ ದುಂಬಾಲು ಬಿದ್ದಿದೆಯಂತೆ. ಅಂತಾರಾಷ್ಟ್ರೀಯ ಪಾಲುದಾರರಿಗೆ ದುಂಬಾಲು ಬಿದ್ದಿದೆ ಪಾಕಿಸ್ತಾನ. ಅಂತಾರಾಷ್ಟ್ರೀಯ ಪಾಲುದಾರರಿಗೆ ದುಂಬಾಲು ಬಿದ್ದಿದ್ದು ಒಂದ್ ಕಡೆ ಯುದ್ಧದ ಕಂಗಾಲಿನಿಂದ ಉಲ್ಬಣಗೊಳ್ತಾ ಇದೆ ಷೇರು ಮಾರುಕಟ್ಟೆಯಲ್ಲಿ. ಕಡಿತ ಆಗಿ ಅವ್ರಿಗೆ ಈಗ ಹನಿ ಹನಿ ನೀರಿಗೆ ಹಾಹಾಕಾರ ಆಯ್ತು. ಈಗ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಆಗಿದ್ದು ಷೇರು ಮಾರುಕಟ್ಟೆಗಳ ಕುಸಿತದಿಂದ ದೊಡ್ಡ ತಲೆನೋವು ಉಂಟಾಗಿದೆ. ರಾಷ್ಟ್ರೀಯ ಪಾಲುದಾರರಿಗೆ ದುಂಬಾಲು ಬಿದ್ದಿದೆ. ಒಂದು ಕಡೆ ಉಲ್ಬಣವಾಗ್ತಾ ಇದ್ದ ಯುದ್ಧದ ಕಂಗಾಲು ಸೃಷ್ಟಿಯಾಗಿದೆ. ಷೇರು ಮಾರುಕಟ್ಟೆಗಳ ಕುಸಿತದಿಂದ ಭಾರಿ ತಲೆನೋವು ಸೃಷ್ಟಿಯಾಗಿದೆ ಪಾಕಿಸ್ತಾನಿಗಳಿಗೆ. ಮತ್ತೊಮ್ಮೆ ಸಾಲಕ್ಕಾಗಿ ಕೈ ಜೋಡಿಸ್ತಾ ಇವೆ. ಪಾಕಿಸ್ತಾನದ ಕ್ಷಿಪಣಿ ದಾಳಿ ಹಿನ್ನೆಲೆ ಭಾರತದ 74 ವಿಮಾನ ಬಂದ್ ಆಗಿದ್ದು ನಿಲ್ದಾಣಗಳು ಸಂಪೂರ್ಣವಾಗಿ ಬಂದ್. ಪಾಕಿಸ್ತಾನದ ಕ್ಷಿಪಣಿ ದಾಳಿ ಹಿನ್ನೆಲೆ ಭಾರತದ 24 ವಿಮಾನ ನಿಲ್ದಾಣಗಳು ಕೂಡ ಬಂದ್ ಆಗಿದೆ. ಭಾರತದ 74 ವಿಮಾನ ನಿಲ್ದಾಣಗಳು ಕೂಡ